ಹಲೋ ಎಲ್ಲ ನನ್ನ ಪ್ರೀತಿಯ ಪುಟಾಣಿಗಳಿಗೆ SSLC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಮ್ಯಾಥ್ಸ್ ಟೀಚರ್ ಕಿಶೋರ್ ಗುಬ್ಬಿ. ಮಕ್ಕಳೇ, ಇವತ್ತು ನಾವು ಕೋಆರ್ಡಿನೇಟ್ ಜಾಮಿಟ್ರಿ ಅಂದರೆ ನಿರ್ದೇಶಾಂಕ ರೇಖಾಗಣಿತ ಈ ಒಂದು ಅಧ್ಯಾಯದ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೋಡ್ಲಿಕ್ಕೆ ಹೊರಟಿದ್ದೇವೆ. ಇನ್ನೇನು ಎಸ್ಸೆ ಒನ್ ಹತ್ರ ಬರ್ತಾ ಇದೆ. ಎಸ್ಸೆ ಒನ್ನಲ್ಲಿ ಯೂಶಲಿ ಈ ಚಾಪ್ಟರಿಂದ ಸ್ವಲ್ಪ ಟ್ರಿಕಿ, ಸ್ವಲ್ಪ ಡಿಫಿಕಲ್ಟ್, ಸ್ವಲ್ಪ ಕನ್ಫ್ಯೂಸಿಂಗ್ ಟೈಪ್ ಆಫ್ ಕ್ವಶನ್ಸ್ನ ಕೇಳೋದು ಜಾಸ್ತಿ. ನೀವು ಲಾಸ್ಟ್ ಇಯರ್ ಕೂಡ ನೋಡಿದ್ರೆ ಎಸ್ಸೆ ಒನ್ನಲ್ಲಿ ಫುಲ್ ಕನ್ಫ್ಯೂಸ್ ಆಗೋಗಿದ್ರು ಸ್ಟೂಡೆಂಟ್ಸು, ಅಥವಾ ಪ್ರಿಪ್ರೇಟರಿಯಲ್ಲಿ ತುಂಬ ಕನ್ಫ್ಯೂಸ್ ಆಗಿದ್ರು. ಬಟ್ ಫೈನಲ್ ಎಕ್ಸಾಮಲ್ಲಿ ಆ ಥರ ಆಗಲಿಲ್ಲ. ಬಟ್ ಎನಿವೆ, ಯಾವುದು ಪ್ರಿಡಿಕ್ಟ್ ಮಾಡೋಕ್ಕೆ ಅಷ್ಟು ಈಸಿಯಾಗಿ ಕಷ್ಟ. ಬಟ್ ನಮಗೆ ಗೊತ್ತಿರಬೇಕು ಈ ಚಾಪ್ಟರಿಂದ ಟ್ರಿಕ್ಕಿ ಕ್ವಶನ್ಸ್ ಬರಬಹುದು ಅಂತ. ಸೊ ಆ ಕ್ವಶನ್ಸ್ನ ನಾವು ಇವತ್ತು ನೋಡ್ಲಿಕ್ಕೆ ಹೊರಟಿದ್ದೀವಿ. ಒಂದು 4-5 ಕ್ವಶನ್ಸ್ನ ಮಾಡೋಣ. ಯಾವುದಾದಪ್ಪ ಕ್ವಶನ್ಸು ಇವತ್ತು ಫಸ್ಟ್ ಮಾಡೋಕೆ ಕೊಟ್ಟಿರೋದು ಏನು ಅಂತ ನೋಡೋಣ. ಕೋಆರ್ಡಿನೇಟ್ ಜಾಮಿಟ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ದಿಸ್ ಈಸ್ ಇನ್ ದ ಬ್ಯಾಕ್ಗ್ರೌಂಡ್ ಆಫ್ ನಮ್ಮ ಎಸ್ಸೆ ಒನ್ ಅಂತ ಹೇಳ್ಬೋದು ನಾವು. ರೈಟ್, ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆಫ್ ಟ್ರೈಸೆಕ್ಷನ್ ಅಂತ ಹೇಳ್ತಿದ್ದಾರೆ ಈಸ್ ಪಿ ಆಫ್ ಎಕ್ಸ್, ವೈ. ಎರಡು ಬಿಂದುಗಳನ್ನ ಕೊಟ್ಟಿದ್ದಾರೆ, ಎ ಮತ್ತು ಬಿ. ಈ ಎರಡು ಬಿಂದುಗಳ ನಡುವೆ ಇರ್ತಕ್ಕಂಥ ರೇಖೆ ಇದೆಯಲ್ಲ, ಇದು ಎ ಅಂತ ತಗೋಣ, ಇದು ಬಿ ಅಂತ ತಗೋಣ. ರೈಟ್, ಎ ನ ನಿರ್ದೇಶಾಂಕಗಳು 2, -2. ಅದೇ ರೀತಿ ಬಿ ನ ನಿರ್ದೇಶಾಂಕ -7, 4. ಈ ಎರಡು ಬಿಂದುಗಳನ್ನು ಕೂಡಿಸಿದಾಗ, ಅಂದರೆ ಇಫ್ ಯು ಜಾಯಿನ್ ದೀಸ್ 2 ಪಾಯಿಂಟ್ಸ್ ವಿ ವಿಲ್ ಗೆಟ್ ಅ ಸ್ಟ್ರೈಟ್ ಲೈನ್. ರೈಟ್, ಒಂದು ಲೈನ್ ಸಿಗುತ್ತೆ. ಈ ಲೈನನ್ನು ಟ್ರೈಸೆಕ್ಷನ್ ಪಾಯಿಂಟ್ ಅಥವಾ ತ್ರೈಭಾಜಿಕ ರೇಖೆಗಳು, ಬಿಂದುಗಳು ಅಂತ ಕರೀತಾರೆ. ಇಲ್ಲಿ ತ್ರೈಭಾಜಿಕವಾಗಿ ತ್ರಿಕೋನ ಬಿಂದು ಆಗಿದೆ. ತ್ರೈಭಾಜಿಕ, ಇದು ತ್ರೈಭಾಜಿಕ ಬಿಂದು ಅಂತ ಕರೆಕ್ಟ್. ಸೊ ತ್ರೈಭಾಜಿಕ ಅಥವಾ ಟ್ರೈಸೆಕ್ಷನ್ ಪಾಯಿಂಟ್ಸ್ ಅಂದರೆ ಯಾವುದು? ಲೆಟ್ ಅಸ್ ಸಿ. ಇವಾಗ ಈ ಲೈನ್ ಮೇಲೆ, ಈ ಲೈನನ್ನು ಬೇಸಿಕಲಿ 3 ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕು. ಅಂದರೆ ದೇರ್ ಇಸ್ ಅ ಲೈನ್, 3 ಜನಕ್ಕೆ ಡಿವೈಡ್ ಮಾಡಬೇಕು. ಒಂದು ಕೇಕ್ನಾದ್ರೆ ಏನು ಮಾಡ್ತೀರಾ, 3 ಪಾರ್ಟ್ಸಾಗಿ ಕಟ್ ಮಾಡ್ತೀರಾ. ರೈಟ್, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟ್. ಅದೇ ರೀತಿ ಈ ಪಾಯಿಂಟ್, ಲೈನ್ನ 3 ಪಾಯಿಂಟ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಒನ್ ಆಫ್ ದ ಪಾಯಿಂಟ್ಸ್ ಯಾವುದು ಅಂತ ಗೊತ್ತಿಲ್ಲ. ನಾವು ಯೂಶಲಿ ಹೆಂಗೆ ಮಾಡ್ತೀವಿ, ಫಸ್ಟ್ ಪಾಯಿಂಟ್ ಪಿ ಅಂತ ತಗೋತೀವಿ, ಸೆಕೆಂಡ್ ಪಾಯಿಂಟ್ ಕ್ಯೂ ಅಂತ ತಗೋತೀವಿ. ರೈಟಾ, ಕರೆಕ್ಟ್ ಅಲ್ವಾ? ಸೊ ಒನ್ ಆಫ್ ದಿಸ್ ಪಾಯಿಂಟ್ಸ್ ವಿಚ್ ಇಸ್ ಪಿ ನ ಕೋಆರ್ಡಿನೇಟ್ಸು ಎಕ್ಸ್, ವೈ ಅಂತ ಹೇಳ್ತಾರೆ. ಎಕ್ಸ್, ವೈ ಅಂತ ಹೇಳ್ತಾರೆ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಅಂದರೆ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್? ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಅಂದರೆ ಕೋಆರ್ಡಿನೇಟ್ಸ್ ಆಫ್ ಪಿ, ನಿರ್ದೇಶಾಂಕಗಳು, ಪಿ ನ ನಿರ್ದೇಶಾಂಕನ ಕಂಡುಹಿಡಿಬೇಕು ನಾವು. ಹೆಂಗೆ ಮಾಡೋದು ಸರ್? ಎಲ್ಲಿ ಏನೋ ರೇಷಿಯೋ ಏನೋ ಕೊಟ್ಟೇ ಇಲ್ವಲ್ಲ ಸರ್ ಅಂತ ಕೇಳ್ಬೋದು ನೀವು. ಮಕ್ಕಳ, ಟ್ರೈಸೆಕ್ಷನ್ ಅಥವಾ ತ್ರೈಭಾಜಿಕ ಬಿಂದುಗಳು ಅಂದಿದ ತಕ್ಷಣ ನಮ್ಮ ತಲೆಗೆ ಜ್ಞಾಪಕಕ್ಕೆ ಬರಬೇಕು ರೇಷಿಯೋ ಅಥವಾ ಅನುಪಾತ. ನಮಗೆ 2 ಅನುಪಾತಗಳಿರುತ್ತೆ. ಯಾಕೆ ಸರ್? ಯಾಕೆ ಅಂದರೆ ಪಿ ಒಂದು ಬಿಂದು, ಕ್ಯೂ ಒಂದು ಬಿಂದು, 2 ಬಿಂದುಗಳಿವೆ, ಅಂದರೆ 2 ಅನುಪಾತಗಳು ಬರುತ್ತೆ. ಪಿ ಬಿಂದುಗೆ ತಗೊಂಡಾಗ 1:2. ಇಫ್ ಯು ಆರ್ ಟೇಕಿಂಗ್ ಪಿ, ದೆನ್ ದ ರೇಷಿಯೋ ವಿಲ್ ಬಿ 1:2. ಅನುಪಾತ 1:2 ಆಗಿರುತ್ತೆ. ಅದೇ ಕ್ಯೂ ಬಿಂದುವನ್ನು ನಾವು ಪರಿಗಣಿಸಿದಾಗ ಅಥವಾ ಕನ್ಸಿಡರ್ ಮಾಡಿದಾಗ ಇಲ್ಲಿ 2 ಭಾಗ ಇದೆ, ಬಟ್ 2:1 ಆಗುತ್ತೆ. ಅಕಸ್ಮಾತ್ ಕ್ಯೂ ತಗೊಂಡ್ರೆ ನಾವು ದ ರೇಷಿಯೋ ವಿಲ್ ಬಿಕಮ್ 2:1. ಈ 2 ರೇಷಿಯೋಸ್ ನಿಮ್ಗೆ ಗೊತ್ತಿರಬೇಕು ಟ್ರೈಸೆಕ್ಷನ್ ಪಾಯಿಂಟ್ಸ್ ಅಂತ ಹೇಳಿದ ತಕ್ಷಣ. ಪ್ರಾಬ್ಲಮ್ ಅಂದರೆ ಇಲ್ಲಿ ಕ್ಯೂ ಬಗ್ಗೆ ಏನು ಮಾತಾಡ್ತಿಲ್ಲ, ಸೊ 2:1 ನಮಗೆ ಬೇಕಾಗಿಲ್ಲ. ಪಿ ಬಗ್ಗೆ ಹೇಳ್ತಾ ಇದ್ದಾರೆ, ಹೌದಲ್ವಾ? ದೇ ಆರ್ ಆಸ್ಕಿಂಗ್ ಅಬೌಟ್ ಪಾಯಿಂಟ್ ಪಿ. ದಟ್ ಮೀನ್ಸ್ ದ ರೇಷಿಯೋ ವಿಲ್ ಬಿ 1:2. ಸೊ ಸಿನ್ಸ್ ಇಟ್ ಈಸ್ ಮೆನ್ಷನ್ಡ್ ಟ್ರೈಸೆಕ್ಷನ್ ಅಥವಾ ತ್ರೈಭಾಜಿಕ ಅಂತ ಹೇಳಿರೋ ಕಾರಣ ನಾವು ರೇಷಿಯೋ m:n is equal to 1:2 ಅಂತ ತಗೋಬಹುದು. ಕೆಲವರಿಗೆ m1 m2 ಅಂತ ಹೇಳ್ಕೊಟ್ಟಿರ್ಬೋದು ಸ್ಕೂಲ್ನಲ್ಲಿ. ಬೋತ್ ಆರ್ ಸೇಮ್, ನಾಟ್ ಎನ್ ಇಶ್ಯೂ. ವಿ ಕ್ಯಾನ್ ಟೇಕ್ m ಆ್ಯಂಡ್ n ಅಥವಾ m1 ಮತ್ತು m2 ಎರಡು ಕೂಡ ತಗೋಬೋದು, ನಾಟ್ ಎನ್ ಇಶ್ಯೂ. ಸೊ ಹಂಗಂದ್ರೆ m is equal to 1 ಅಂತ ತಗೋಣ, n is equal to 2 ಅಂತ ತಗೋಣ. ರೈಟ್, ಸರಿ ಸರ್. ರೇಷಿಯೋ ಇದೆ, ಪಾಯಿಂಟ್ಸ್ಗಳಿದೆ, ಏನೋ ಸೆಕ್ಷನ್ ಪಾಯಿಂಟ್ ಅಥವಾ ವಿಭಾಗ ಮಾಡ್ತಿರ್ತಕ್ಕಂಥ ಬಿಂದುವನ್ನು ನಾವು ಕಂಡುಹಿಡಬೇಕು. ದಟ್ ಈಸ್ ಪಿ ಪಾಯಿಂಟ್ನ ಕಂಡುಹಿಡಬೇಕು. ನಮ್ಗೆ ಅದಕ್ಕೆ ಸೂತ್ರ ಇದೆ, ವಿಭಾಗ ಸೂತ್ರ. ಪಿ ಆಫ್ ಎಕ್ಸ್, ವೈ ಈಸ್ ಈಕ್ವಲ್ ಟು mx2 ಪ್ಲಸ್ nx1 ಬೈ m ಪ್ಲಸ್ n, my2 ಪ್ಲಸ್ ny1 ಬೈ m ಪ್ಲಸ್ n. ಸ್ವಲ್ಪ ಕ್ವಿಕ್ಕಾಗಿ ಸಾಲ್ವ್ ಮಾಡ್ತೀನಿ, ಹೆಂಗೆ ಅಂತ ನೋಡಿ. ಪಿ ಆಫ್ ಎಕ್ಸ್, ವೈ ಈಸ್ ಈಕ್ವಲ್ ಟು m ಅಂದರೆ 1 ಇಂಟು
x2 ಅಂದರೆ ಎಷ್ಟು? x2 ಅಂದರೆ -7 ಪ್ಲಸ್ n ಅಂದರೆ 2 ಇಂಟು x1 ಅಂದರೆ 2 ಹೋಲ್ ಡಿವೈಡೆಡ್ ಬೈ m ಪ್ಲಸ್ n ಅಂದರೆ 1 ಪ್ಲಸ್ 2 ಕಾಮ m ಅಂದರೆ 1 ಇಂಟು y2 ಈಸ್ 4 ಪ್ಲಸ್ n ಅಂದರೆ 2 ಇಂಟು y1 ಈಸ್ -2 ರೈಟ್, -2 ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ 2. ಇನ್ನು ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ವಾಟ್ ವಿಲ್ ಬಿ ದ ಆನ್ಸರ್? ಎಷ್ಟಾಗುತ್ತೆ ನೋಡೋಣ ಹೇಳಿ. p of x, y is equal to 1 into -7 2 into 2 ಅಂದರೆ 4 -7 plus 4 ಎಷ್ಟಾಗುತ್ತೆ? -7 plus 4 -3 -3 by 1 plus 2 ಅಂದರೆ 3 ಕಾಮ 1 into 4 ಅಂದರೆ 4 2 into -2 ಅಂದರೆ -4 ಪ್ಲಸ್ 4 -4 0 by 3 ಅಂದರೆ 0 ಬರುತ್ತೆ, ಅಥವಾ 0 by 3 ಅಂತಲೇ ಬರೆಯೋಣ. which gives us p of x, y is equal to 3 1s 3 -1s ಇಲ್ಲಿ 0 by 3 ಅಂದರೆ 0 which is -1, 0. This is the point of trisection P. X value ಎಷ್ಟು? therefore x is equal to -1, y is equal to 0. ಇಷ್ಟನ್ನು ಬರೆದ್ರೆ ಮಕ್ಕಳ ಯೂಶಲಿ 3 ಮಾರ್ಕ್ಸ್ ನಿಮ್ದಾಗುತ್ತೆ. ಇಟ್ ಇಸ್ ಅನ್ ಈಸಿ ಕ್ವಶನ್, ಬಟ್ ನಿಮ್ಗೆ ಗೊತ್ತಿರಬೇಕು ಟ್ರೈಸೆಕ್ಷನ್ ಅಂದರೆ ಏನಂತ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಸಾರಿ, ಈ ಕ್ವಶನ್ನು ಲಾಸ್ಟ್ ಇಯರ್ ಪ್ರಿಪರೇಟರಿನಲ್ಲಿ ಬಂದಿತ್ತು ಮಕ್ಕಳ. ಸುಮಾರು ಜನ ಕನ್ಫ್ಯೂಸ್ ಆಗೋಗ್ಬಿಟ್ರಿ, ಏನಪ್ಪ ಇದು ಕ್ವಶನ್ ಹಿಂಗಿದೆ ಅಂತ. ಎಷ್ಟೋ ಜನಕ್ಕೆ ಮಾಡೋಕ್ಕೆ ಕಷ್ಟ ಆಯಿತು. ಆ್ಯಕ್ಚುಲಿ ತುಂಬ ಸಿಂಪಲ್ ಆಗಿದೆ, ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕಷ್ಟೇ. ಏನು ಅಂತ ಕ್ವಶನ್ನ ಓದ್ತಾ ಅರ್ಥ ಮಾಡ್ಕೊಳ್ಳೋಣ. ಎ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ, ಬಿ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ, ಸಿ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ಆರ್ ದಿ ವರ್ಟಿಸಿಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ. ಅಂದರೆ ಎ ಬಿ ಸಿ ಅಂತೇಳಿ ಒಂದು ತ್ರಿಭುಜ ಇದೆ. ಆ ತ್ರಿಭುಜದ ಶೃಂಗಗಳಾಗಿವೆ. ಯಾವುದ್ಯಾವುದು? ಎ ಬಿ ಸಿ. ಓಕೆನಾ? ಅದರ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ ನಮಗೆ. ಓಕೆ ಸರ್. ಸಿ ಪಿ ಆ್ಯಂಡ್ ಬಿ ಕ್ಯೂ ಆರ್ ದ ಮೀಡಿಯನ್ಸ್. ಸಿ ಪಿ ಅನ್ನೋದು ಮತ್ತು ಬಿ ಕ್ಯೂ ಅನ್ನೋದು ಎರಡೂ ಕೂಡ ಮೀಡಿಯನ್ಗಳು, ಅಥವಾ ಮೀಡಿಯನ್ಗೆ ಕನ್ನಡದಲ್ಲಿ ಏನಂತೀವಿ? ಮಧ್ಯಬಿಂದು ಅಥವಾ ಮಧ್ಯಮಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಮಧ್ಯಮ ಅಂದರೆ ಏನು ಸರ್? ಫಾರ್ ಎಕ್ಸಾಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಣ ಫಸ್ಟ್. ವಾಟ್ ಈಸ್ ಮೀಡಿಯನ್? ಮೀಡಿಯನ್ ಅಂದರೆ ಏನಂತ ಹೇಳಿದ್ರೆ, ಒಂದು ಟ್ರಯಾಂಗಲ್ ಇದೆ ಅಂತ ಇಟ್ಕೊಳ್ಳೋಣ, ಎ ಬಿ ಸಿ. ಎ ಇಂದ ಒಂದು ಮೀಡಿಯನ್ ಬರೀರಿ ಅಥವಾ ಮಧ್ಯಮವನ್ನು ರಚಿಸಿ ಅಂತ ಹೇಳಿದ್ರೆ, ಎ ಬಿಂದುವಿನಿಂದ ಆಪೋಸಿಟ್ ಸೈಡ್ ಯಾವುದು? ಎಗೆ ಆಪೋಸಿಟ್ಟು ಬಿ ಸಿ, ಎಗೆ ಆಪೋಸಿಟ್ಟು ಬಿ ಸಿ, ಕರೆಕ್ಟಾ? ಬಿ ಸಿನ ಮಿಡ್ ಪಾಯಿಂಟ್ ಮಧ್ಯಬಿಂದುವಿಗೆ, ಬಿ ಸಿಯ ಮಧ್ಯಬಿಂದು ಇಲ್ಲೆಲ್ಲೋ ಇರುತ್ತೆ ಅಂತ ಇಟ್ಕೊಳ್ಳೋಣ, ಇಲ್ಲೆಲ್ಲೋ ಇದೆ, ಡಿ ಅಂತ ಕರೆಯೋಣ ಇದನ್ನು. ಬಿ ಸಿಯ ಮಧ್ಯಬಿಂದುವಿಗೆ ಎ ಬಿಂದುವಿನಿಂದ ನಾವು ಒಂದು ರೇಖೆ ಎಳೆದ್ರೆ, ಈ ರೇಖೆನೆ ನಾವು ಮೀಡಿಯನ್ ಅಥವಾ ಮಧ್ಯಮ ಅಂತ ಕರಿತೀವಿ. ಕ್ಲಿಯರಾ? ಓಕೆ ಸರ್. ಇಲ್ಲಿ ಕೊಡ್ತಿರೋದೇನು? ಸಿ ಪಿ ಬಿ ಕ್ಯೂ. ಎಲ್ಲೆಲ್ಲಿದೆ? ಸಿ ಪಿ ಇದೊಂದು ಮೀಡಿಯನ್ನು, ಬಿ ಕ್ಯೂ ಇದೊಂದು ಮೀಡಿಯನ್ನು. ಇದರ ಅರ್ಥ ಏನು ಹೇಳಕ್ ಹೊರಟಿದ್ರೆ ಇಲ್ಲಿ? ಇಂಡೈರೆಕ್ಟ್ಲಿ ಅವ್ರು ಹೇಳ್ತಿದ್ದಾರೆ ಸಿ ಮತ್ತು ಎಗೆ. ಯಾಕೆ? ಬಿಗ್ ಆಪೋಸಿಟ್ ಸೈಡು ಎ ಸಿ, ಈ ಪಾಯಿಂಟ್ ಕ್ಯೂ ಇದೆಯಲ್ಲ ಇದು ಎ ಸಿಗೆ ಮಿಡ್ ಪಾಯಿಂಟು ಅಂತ ಹೇಳ್ತಿದ್ದಾರೆ. ಏನು ಹೇಳಿದೆ? ಆಪೋಸಿಟ್ ಸೈಡ್ ಇದು ಮಿಡ್ ಪಾಯಿಂಟಿಗೆ, ರೈಟ್? ಹಾಗಂದ್ರೆ ಎ ಸಿಯ ಮಿಡ್ ಪಾಯಿಂಟ್ ಕ್ಯೂ. ಸಿಮಿಲರ್ಲಿ ಎ ಬಿಯ ಮಿಡ್ ಪಾಯಿಂಟು ಪಿ, ಎ ಬಿಯ ಮಧ್ಯಬಿಂದು ಪಿ, ಎ ಸಿಯ ಮಧ್ಯಬಿಂದು ಕ್ಯೂ. ಇದನ್ನು ತಗೊಂಡು ಏನು ಮಾಡೋಣ ಸರ್? ಮುಂದೆ ಕ್ವಶನ್ ಓದೋಣ. ಆರ್ ದ ಮೀಡಿಯನ್ಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಂಟರ್ಸೆಕ್ಟಿಂಗ್ ಅಟ್ ಪಾಯಿಂಟ್ ಜಿ ಅಂತ ಹೇಳ್ತೀರಿ. ಈ ಎರಡೂ ಕೂಡ ಛೇದಿಸ್ತಿರ್ತಕ್ಕಂಥ ಬಿಂದು ಪಾಯಿಂಟ್ ಜಿ ಅಂತ. ಓಕೆನಾ? ಈ ಎರಡು ಕೂಡ ಛೇದಿಸಿರ್ತಕ್ಕಂಥ ಬಿಂದು ಜಿ. ಅದರ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ. ಏನು ಕಂಡುಹಿಡಿಬೇಕು? ಪ್ರೂವ್ ದಟ್ ಜಿ ಇಸ್ ದ ಪಾಯಿಂಟ್ ಆಫ್ ಟ್ರೈಸೆಕ್ಷನ್. ಜಿ ಎಂಬುದು
ತ್ರೈಭಾಜಿಕ ಬಿಂದುವಾಗಿದೆ ಎಂದು ಸಾಧಿಸಿ ಅಂತ ಹೇಳ್ತೀವಿ. ತ್ರೈಭಾಜಿಕ ಬಿಂದು, ಇವಾಗಿನ್ನೂ ತ್ರೈಭಾಜಿಕ ಒಂದು ಪ್ರಶ್ನೆ ಮಾಡಿದ್ವಿ, ಟ್ರೈಸೆಕ್ಷನ್ ಪಾಯಿಂಟ್. ಏನು ತ್ರೈಭಾಜಿಕ ಅಥವಾ ಟ್ರೈಸೆಕ್ಷನ್ ಅಂದರೆ ರೇಷಿಯೋ ಜ್ಞಾಪಿಸ್ಕೊಳ್ಳಿ. ಏನಿರಬೇಕು ರೇಷಿಯೋ? 1:2 ಇರಬೇಕು ಅಥವಾ 2:1 ಇರಬೇಕು. ಎರಡರಲ್ಲಿ ಯಾವ್ದಾದ್ರು ಒಂದು ಬಂದರೂ ಕೂಡ ನಮಗೆ ಈ ಪಾಯಿಂಟು ಟ್ರೈಸೆಕ್ಷನ್ ಪಾಯಿಂಟ್ ಅಂತ ಹೇಳ್ಬೋದು. ಕರೆಕ್ಟಾ ಮಕ್ಕಳ? ಬಟ್ ಆದರೆ ಈ ರೇಷಿಯೋ ಕಂಡುಹಿಡಿಬೇಕಂದ್ರೆ ನಮ್ಗೆ ಏನು ಬೇಕು? ವಾಟ್ ಡು ವಿ ನೀಡ್? ವಿ ನೀಡ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಪಿ. ಯಾಕೆ ಸರ್? ನೋಡಿ, ಪಿ ಮತ್ತು ಸಿ ಇದೆಯಲ್ಲ, ಸಿ ಪಿ ಇದೆಯಲ್ಲ, ಸಿ ಪಿನ ಜಿ ಅನ್ನೋದು ಡಿವೈಡ್ ಮಾಡ್ತದೆ. ನಮಗೆ ಈದರ್ ಪಾಯಿಂಟ್ ಪಿ ಆದರೂ ಬೇಕು ಅಥವಾ ಪಾಯಿಂಟ್ ಕ್ಯೂ ಆದರೂ ಬೇಕು, ಯಾವ್ದು ಬೇಕಾದ್ರೂ ಕಂಡುಹಿಡಿಬೋದು. ಲೆಟ್ ಅಸ್ ಫೈಂಡ್ ಔಟ್ ಪಾಯಿಂಟ್ ಪಿ. ಸರ್ ಪಾಯಿಂಟ್ ಪಿ ಹೆಂಗೆ ಕಂಡುಹಿಡಿಯೋಣ? ವೆರಿ ಸಿಂಪಲ್. ಪಿ ಇಸ್ ದ ಮಿಡ್ ಪಾಯಿಂಟ್. ದಿಸ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಆ್ಯಂಡ್ ಬಿ, ರೈಟ್? ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿ ಯು ವಿಲ್ ಗೆಟ್ ದ ಕೋಆರ್ಡಿನೇಟ್ಸ್ ಆಫ್ ಪಿ. ಪಿನ ನಿರ್ದೇಶಾಂಕಗಳು ಮಧ್ಯಬಿಂದು ಸೂತ್ರದಿಂದ ಬಂದ್ಬಿಡುತ್ತೆ. ಪಿ ಕೋಆರ್ಡಿನೇಟ್ಸ್ ಕಂಡುಹಿಡಿದು ಆಮೇಲೆ ಈ ರೈಲನ್ನು ಈ ಬಿಂದು ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡ್ತಿದೆ ಅಂತ ಕಂಡುಹಿಡಬೇಕು. ಆವಾಗ ನಾವು ಸೆಕ್ಷನ್ ಫಾರ್ಮುಲಾ ಅಥವಾ ವಿಭಾಗ ಸೂತ್ರವನ್ನು ಬಳಸ್ಬೋದು. ಸರಿ ಸರ್, ಒಂದೊಂದಾಗೆ ಮಾಡ್ತಾ ಹೋಗೋಣ. ಜಾಗ ಕಡಿಮೆ ಇರೋದ್ರಿಂದ ನಾನು ಎಕ್ಸ್ಟ್ರಾ ಪೇಜ್ ಹಾಕ್ಕೊಳ್ಳಿಲ್ಲ. ಸೊ ಹಾಗಾಗಿ ಈಸಿ ಅಂದರೆ ಫಾಸ್ಟಾಗಿ ಮಾಡ್ತೀನಿ, ಚಿಕ್ಕ ಜಾಗದಲ್ಲೇ ಮಾಡ್ತೀನಿ. ಮೊದಲಿಗೆ ನಾವು ವಿ ವಿಲ್ ಪುಟ್ ಮಿಡ್ ಪಾಯಿಂಟ್ ಫಾರ್ಮುಲಾ, ಮಧ್ಯಬಿಂದು ಸೂತ್ರ. ಯಾವುದಕ್ಕೆ? ಎ ಮತ್ತು ಬಿಗೆ. ಓಕೆನಾ? 4+2/2 ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಪಾಯಿಂಟ್ ಪಿ ಬರಬೇಕಂದ್ರೆ ಪಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು 4+2/2 ವಿಚ್ ಈಸ್ 6/2, ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ ನಾನು. x1 + x2/2 y1 + y2/2 ಸೂತ್ರ ಅದು. x1 + x2/2 ಅಂದರೆ 4+2/2 ವಿಚ್ ಈಸ್ 6/2. 6 + -2 ಅಂದರೆ 6 - 2 ಆಗುತ್ತೆ ವಿಚ್ ಈಸ್ 4/2. 4/2 ವಿಚ್ ಗಿವ್ಸ್ ಅಸ್ 6/2 ಅಂದರೆ 2 1s 2 3s 2 1s 2 2s 3, 2. ಪಿ ಬಿಂದುವಿನ ನಿರ್ದೇಶಾಂಕಗಳು ನಮಗೆ ಸಿಕ್ತು ಇವಾಗ ಮಕ್ಕಳ. ಹೆಂಗೆ ಬಂತಿದ್ದು? ಬೈ ಮಿಡ್ ಪಾಯಿಂಟ್ ಫಾರ್ಮುಲಾ, ಮಧ್ಯಬಿಂದು ಸೂತ್ರ. ಸರಿ ಸರ್, ನೆಕ್ಸ್ಟ್ ಏನು ಮಾಡಬೇಕು? ಸಿ ಪಿ ಇದೆಯಲ್ಲ, ನಾವು ಇವಾಗ ಏನು ಪ್ರೂವ್ ಮಾಡಬೇಕಾಗಿ? ರೇಷಿಯೋ 2:1 ಆರ್ 1:2 ಇದನ್ನು ಪ್ರೂವ್ ಮಾಡಬೇಕು. ಎರಡರಲ್ಲಿ ಯಾವ್ದಾದ್ರು ಒಂದಾರು ಬರೆಸ್ಬೇಕು ನಾವು. ಸರಿ ಸರ್, ಹೆಂಗೆ ಪ್ರೂವ್ ಮಾಡೋಣ? ಸೆಕ್ಷನ್ ಫಾರ್ಮುಲಾ ಹಾಕಿ ಸರ್. ಹೆಂಗೆ ಹಾಕೋದು? ಇವಾಗ ಪಾಯಿಂಟ್ ಪಿ ನ ನಿರ್ದೇಶಾಂಕ 3, 2 ಅಂತ ಗೊತ್ತಾಯ್ತಾ? ಇದನ್ನ x1 y1 ಅಂತ ತಗೊಳ್ಳಿ, ಇದನ್ನ x2 y2 ಅಂತ ತಗೊಳ್ಳಿ. ಎಂ ಮತ್ತೆ ಎನ್ ಅನ್ನ ಕಂಡುಹಿಡಿಬೇಕು ನಾವು. ದಟ್ ಮೀನ್ಸ್ ಜಿ, ಪಾಯಿಂಟ್ ಜಿ ಆಫ್ 4, 3 ಈಸ್ ಈಕ್ವಲ್ ಟು ಫಾರ್ಮುಲಾ ಏನು? mx2 + nx1 / m + n, ರೈಟ್? ಹಂಗಂದ್ರೆ mx2 m ಇಂಟು x2 ಅಂದರೆ ಯಾವುದು ಮಕ್ಕಳ? ಇದು x1, ಇದು x2 ಅಲ್ವಾ? x2 ಅಂದರೆ 3, m ಇಂಟು 3 + n ಇಂಟು x1 ಅಂದರೆ 6 ಹೋಲ್ ಡಿವೈಡೆಡ್ ಬೈ m + n, my2 ಅಂದರೆ m ಇಂಟು 2 + n ಇಂಟು 5 ಡಿವೈಡೆಡ್ ಬೈ m + n. ರೇಷಿಯೋವನ್ನು ಕಂಡುಹಿಡಬೇಕಾದ್ರೆ ಅಂದರೆ ಅನುಪಾತವನ್ನು ಕಂಡುಹಿಡಬೇಕಾದ್ರೆ ಏನು ಮಾಡಬೇಕು? ಈ ಎಕ್ಸ್ ನಿರ್ದೇಶಾಂಕಕ್ಕೆ ಇಲ್ಲಿರೋ ಎಕ್ಸ್ ನಿರ್ದೇಶಾಂಕವನ್ನು ಸಮೀಕರಿಸಬೇಕು, ಕಂಪೇರ್ ಮಾಡಬೇಕು. ಅಥವಾ ವೈಯನ್ನು ತಗೊಂಡು ವೈ ಕಂಪೇರ್ ಮಾಡ್ಬೋದು. ಎರಡು ವ್ಯಾಲ್ಯೂ ಕೊಡ್ತಿರೋದ್ರಿಂದ ಯಾವ್ದು ಬೇಕಾದ್ರೂ ಮಾಡ್ಬೋದು. ಐ ಆಮ್ ಡೂಯಿಂಗ್ ದಿಸ್ ಎಕ್ಸ್ ಕೋಆರ್ಡಿನೇಟ್ನ ಎಕ್ಸ್ ಕೋಆರ್ಡಿನೇಟಿಗೆ ಕಂಪೇರ್ ಮಾಡ್ತೀನಿ. ವಿಚ್ ಈಸ್ 4 is equal to m ಇಂಟು 3 ಅಂದರೆ 3m ಪ್ಲಸ್ n ಇಂಟು 6 ಅಂದರೆ 6n ಹೋಲ್ ಡಿವೈಡೆಡ್ ಬೈ m + n. ಕರೆಕ್ಟಾ? ಲೆಟ್ ಅಸ್ ಕ್ರಾಸ್ ಮಲ್ಟಿಪ್ಲೈ ನಾವು. 4 ಇಂಟು m ಅಂದರೆ 4m ಪ್ಲಸ್ 4 ಇಂಟು n ಅಂದರೆ 4n is equal to ರೈಟ್ ಹ್ಯಾಂಡ್ ಸೈಡಲ್ಲಿ 3m ಪ್ಲಸ್ 6n, ರೈಟ್? ಎಮ್ನೆಲ್ಲ ಒಂದು ಕಡೆ ಕರ್ಕೊಂಡೋಗಿ ಎನ್ನೆಲ್ಲ ಒಂದು ಕಡೆ ಕರ್ಕೊಂಬರೋಣ. ಸರಿ ಸರ್, 3mನ ಈ ಕಡೆ ಕರ್ಕೊಂಡು ಹೋಗೋಣ, 4n ಈ ಕಡೆ ಕರ್ಕೊಂಬರೋಣ. 4m - 3m is equal to 6n - 4n. ಗೊತ್ತಾಯ್ತಾ? 4m ಇದೆ ಇಲ್ಲಿ, 3m ಈ ಕಡೆ ಹೋಯ್ತು. 6n ಇದೆ ಇಲ್ಲಿ, 4n ಈ ಕಡೆ ಬಂದು -4n ಆಯಿತು. 4m - 3n ಅಂದರೆ 3m ಅಂದರೆ 1m ಅಥವಾ m ಆಗುತ್ತೆ, ಈಸ್ ಈಕ್ವಲ್ ಟು 6n - 4n ಅಂದರೆ 2n ಆಯಿತು.
ನಮಗೆ m/n ರೇಷಿಯೋ ಬೇಕು. ಅದಕ್ಕೆ n ಅನ್ನು ಇಲ್ಲಿ ಕರ್ಕೊಂಬರೋಣ, 1 ಅನ್ನು ಕೆಳಗಡೆ ಕಳಿಸೋಣ. ದಟ್ ಈಸ್ m/n is equal to 2/1. ಸೊ ಇದನ್ನೇ ನಾವು ತೋರಿಸ್ಬೇಕಾಗಿದೆ, ಹೆನ್ಸ್ ಪ್ರೂವ್ಡ್ ಅಂತ ಬರೆದ್ರಾಯ್ತು. ಅಥವಾ m/n is equal to 2:1. ಹೆನ್ಸ್ ಪಾಯಿಂಟ್ G is ಟ್ರೈಸೆಕ್ಷನ್ ಪಾಯಿಂಟ್ ಅಂತ ಬರೆದ್ರಾಯ್ತು. ಹಾಗಾಗಿ ಜಿ ಬಿಂದುವು ತ್ರೈಭಾಜಿಕ ಬಿಂದುವಾಗಿದೆ. ಯಾಕೆ? ರೇಷಿಯೋ 2:1 ಬಂತು, ಅದಕ್ಕೆ. ಇದನ್ನ ನೀವು ಬಾಕ್ಸ್ ಹಾಕಿದ್ರೆ ಆನ್ಸರ್ ಈಸ್ ಕಂಪ್ಲೀಟ್. ಓಕೆನಾ? ಸೊ ಇದನ್ನ ಮಾಡಿದ್ರೆ ನಿಮಗೆ ಯೂಶಲಿ 3 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್. ಇದೆಲ್ಲ ಕೂಡ 3 ಮಾರ್ಕ್ಸ್ ಕ್ವಶನ್ಸ್ಗಳೇ. ಸೊ ಐ ಹೋಪ್ ಇದು ಈಸಿಯಾಗಿ ಅರ್ಥ ಆಗಿದೆ ಅಂತ. ಮುಂದಕ್ಕೆ ಹೋಗ್ತಾ ಇದ್ದೀನಿ ನಾನು. ನೆಕ್ಸ್ಟ್, ಲೆಟ್ ಎ ಬಿ ಆ್ಯಂಡ್ ಸಿ ಬಿ ದ ವರ್ಟಿಸೀಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ. ಮತ್ತೆ ಟ್ರಯಾಂಗಲ್ ಬಗ್ಗೆ ಮಾತಾಡ್ತಿದ್ದಾರೆ. ಎ ಬಿ ಸಿ ಟ್ರಯಾಂಗಲ್ ಚಿಕ್ಕದಾಗಿ ಬರ್ಕೋತೀನಿ, ಜಾಗ ಕಡಿಮೆ ಇದೆ. ಎ ಬಿ ಸಿ ಟ್ರಯಾಂಗಲ್, ಆ ಎಲ್ಲ ಬಿಂದುಗಳ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ. ಫಾರ್ ಆಲ್ ದೀಸ್ ಪಾಯಿಂಟ್ಸ್ ದೇ ಹ್ಯಾವ್ ಗಿವನ್ ಕೋಆರ್ಡಿನೇಟ್ಸ್, ರೈಟ್? ಓಕೆ. ದ ಮೀಡಿಯನ್ ಫ್ರಮ್ ಎ ಮೀಟ್ಸ್ ಬಿ ಸಿ ಆಟ್ ಡಿ. ಅಂದರೆ ಎ ಇಂದ ಒಂದು ಮೀಡಿಯನ್ ಬರಿಬೇಕು ಟು ಬಿ ಸಿ. ದಟ್ ಮೀನ್ಸ್ ಬಿ ಸಿ ಮಿಡ್ ಪಾಯಿಂಟ್ ಕಂಡುಹಿಡಿಬೇಕು ನಾವು, ಗೊತ್ತಿಲ್ಲ, ಡಿ ಅಂತ ಕರೆಯೋಣ. ಎ ಇಂದ ಮೀಡಿಯನ್ನ ಬರೆದಿದ್ದಾರೆ, ಡ್ರಾ ಮಾಡಿದ್ದಾರೆ. ಓಕೆನಾ? ಅಂದರೆ ಇವಾಗ ಏನು ಅರ್ಥ ಆಯ್ತು ನಮಗೆ? ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ ಅಂತ ಅರ್ಥ ಆಯ್ತು. ಓಕೆ. ಡಿಯಲ್ಲಿ ಬಿ ಸಿಯನ್ನು ಸಂಧಿಸುತ್ತದೆ. ಎ ಡಿಯ ಮೇಲಿನ ಜಿ ಬಿಂದುವು ಎ ಜಿ ಇಷ್ಟು ಜಿ ಡಿ ಇಸ್ ಈಕ್ವಲ್ ಟು 2:1 ಅನುಪಾತದಲ್ಲಿ ಭಾಗಿಸುತ್ತದೆ. ಅಂದರೆ ಎ ಡಿ ಮೇಲೆ ಎಲ್ಲೋ ಒಂದು ಕಡೆ ಪಾಯಿಂಟ್ ಜಿ ಇದೆ ಅಂತೆ. ದೇರ್ ಇಸ್ ಅ ಪಾಯಿಂಟ್ ಜಿ ಸಮ್ವೇರ್ ಹಿಯರ್. ಇಸ್ ಅ ಪಾಯಿಂಟ್ ಜಿ ಸಮ್ವೇರ್ ಹಿಯರ್. ಜಿ ಅಂತ ಕರಿತಿದ್ದಾರೆ ಇದನ್ನ. ಎ ಜಿ ಇಸ್ ಟು ಜಿ ಡಿ ಈಸ್ 2:1. ಎ ಜಿ ಈಸ್ ಟು ಜಿ ಡಿ ಇಸ್ ಈಕ್ವಲ್ ಟು 2:1. ನಂತರ ಅಥವಾ ಹಾಗಾದ್ರೆ ಜಿಯ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅಂದ್ರೆ ವಿ ಹ್ಯಾವ್ ಟು ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಜಿ. ಜಿ ಆಫ್ ಎಕ್ಸ್ ಕಾಮಾ ವೈ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್. ಜಿ ರೇಷಿಯೋ ಏನು? 2:1. ಹಂಗಂದ್ರೆ ನಮಗೆ ಎ ಡಿ, ಎ ಮತ್ತೆ ಡಿ ನ ನಿರ್ದೇಶಾಂಕಗಳು ಗೊತ್ತಿದ್ರೆ ಈ ರೇಷಿಯೋ ಏನು? ದಿಸ್ ಈಸ್ 2, ದಿಸ್ ಈಸ್ 1. ಅಥವಾ m/n is equal to 2:1 ಅಂತ ಕೊಟ್ಟಿದ್ದಾರೆ. m is equal to 2 ಅಂತ ತಗೋಣ, n is equal to 1 ಅಂತ ತಗೋಣ. ಬಟ್ ಆದರೆ ನಮಗೆ ಡಿ ನ ನಿರ್ದೇಶಾಂಕಗಳು ಗೊತ್ತಿಲ್ಲ. ಬಟ್ ಲಾಸ್ಟ್ ಕ್ವಶನ್ ಅಲ್ಲಿ ಮಾಡೋದಂಗೆನೆ ಡಿ ನಿರ್ದೇಶಾಂಕ ಕಂಡುಹಿಡಿಯೋದು ಈಸಿ. ಹೆಂಗೆ? ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಫೈಂಡ್ ಔಟ್ ಡಿ ಅಂದರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಬೇಕು. ಬಿ ಮತ್ತು ಸಿಗೆ ಡಿ ಇಸ್ ಅ ಮಿಡ್ ಪಾಯಿಂಟ್. ದಟ್ ಮೀನ್ಸ್ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿದ್ರೆ ಡಿ ವ್ಯಾಲ್ಯೂ ಸಿಗುತ್ತೆ, ಡಿ ಕೋಆರ್ಡಿನೇಟ್ ಸಿಗುತ್ತೆ. ಪಾಯಿಂಟ್ ಡಿ ಇಸ್ ಈಕ್ವಲ್ ಟು x1 plus x2/2. ದಟ್ ಮೀನ್ಸ್ ಬಿ ಮತ್ತು ಸಿದು x1 plus x2 ಅಂದರೆ 0 plus 4/2, 0 plus 4/2, -1 plus 5/2, -1 plus 5/2. ಪಾಯಿಂಟ್ ಡಿ ಏನು ಸಿಗುತ್ತೆ ನಮ್ಗೆ ಅವಾಗ? 0 plus 4 ಅಂದರೆ 4, 4/2 is nothing but 2 only. -1 plus 5 ಅಂದರೆ ಪ್ಲಸ್ 4 ಬರುತ್ತೆ, 4/2 is 2 only. ಅಂದರೆ ಪಾಯಿಂಟ್ ಡಿ ನ ನಿರ್ದೇಶಾಂಕಗಳು 2,2. ಏನ ನಿರ್ದೇಶಾಂಕ ಏನು ಕೊಟ್ಟಿದ್ದಾರೆ? 5,8. ವಿ ಹ್ಯಾವ್ ಟು ಫೈಂಡ್ ಔಟ್ ಜಿ. ಇವಾಗ ಎಲ್ಲ ಡಯಾಗ್ರಾಮ್ ತೆಗೆದಾಕ್ಬಿಟ್ಟು ಬರೀ ಇಷ್ಟು ಮಾತ್ರ ನೋಡೋಣ. ಎ ಇಲ್ಲಿದೆ, ಡಿ ಇಲ್ಲಿದೆ. ಏನ ನಿರ್ದೇಶಾಂಕ 5,8, ಡಿ ನ ನಿರ್ದೇಶಾಂಕ 2,2. ಜಿ ಇಲ್ಲಿ ಪಾಯಿಂಟ್ ಜಿ ಇದೆ, ಪಾಯಿಂಟ್ ಜಿ, ಜಿ ಆಫ್ ಎಕ್ಸ್ ಕಾಮ ವೈ. ಎಕ್ಸ್ ಕಾಮ ವೈ ಕಂಡುಹಿಡಿಬೇಕು. ರೇಷಿಯೋ ಏನಂತ ಹೇಳಿದರೆ 2:1 ಅಂತ ಹೇಳ್ತೀರ. 2:1 ರೇಷಿಯೋ ಅಂತ. ವೆರಿ ಸಿಂಪಲ್. ನಾವ್ ವಾಟ್ ವಿಲ್ ಡೂ? m/n is equal to 2:1. That means m is equal to 2, n is equal to 1. ಇದನ್ನು x1 x2 ಅಂತ ತಗೋಣ, x1 y1 ಅಂತ ತಗೋಣ, x2 y2 ಅಂತ ತಗೋಣ. ವಿ ಹ್ಯಾವ್ ಟು ಫೈಂಡ್ ಔಟ್ ಜಿ ಅಂದರೆ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಬೇಕು. ಸೆಕ್ಷನ್ ಫಾರ್ಮುಲಾ ಜಿ ಆಫ್ ಎಕ್ಸ್ ಕಾಮ
y is equal to mx2 ಅಂದರೆ m ಅಂದರೆ 2 ಇಂಟು x2 is what? x2 is 2. 2 into 2 plus ny1 which is n into 1 into x1 which is 5 by m plus n ಅಂದರೆ 2 plus 1 comma my2 plus ny1 which is m ಅಂದರೆ 2 into y2 ಅಂದ್ರೂ ಕೂಡ 2ನೇ ಇದೆ 2 plus n ಅಂದರೆ 1 into y1 ಅಂದರೆ 8 ಇದೆ 8 whole divided by 2 plus 1. We'll simplify this, we'll get the answer. Very simple. So g is equal to 2 2s are 4 plus 1 5s are 5 1 plus 4 plus 5 ಅಂದರೆ 9 by 3 comma 2 2s are 4 1 8s are 8 plus 4 ಅಂದರೆ 12 by 3. Point g of x comma y is equal to 3 1s are 3 3s are 3 comma 3 1s are 3 4s are 4. So this is the point g ಅಂದರೆ ಪಾಯಿಂಟ್ ಜಿ ಬಿಂದುವಿನ ನಿರ್ದೇಶಾಂಕಗಳು 3, 4. ಸೊ ಇಷ್ಟೇ, ಸಿಂಪಲ್, ವೆರಿ ಸಿಂಪಲ್ ಕ್ವಶನ್ ದಿಸ್ ಈಸ್. ಇದೇ ರೀತಿ ಕ್ವಶನ್ಸ್ ಕೂಡ ಅಪಿಯರ್ ಆಗಬಹುದು, ತುಂಬ ಚಾನ್ಸಸ್ ಇದೆ. ಚೆನ್ನಾಗಿ ಓದ್ಕೊಳ್ಳಿ ಇದನ್ನು, ಓಕೆನಾ? ರೈಟ್, ಇನ್ನೊಂದು ಕ್ವಶನ್ ಮಾಡೋಣ. ಸೊ ಲೆಟ್ ಅಸ್ ಡೂ ಅನದರ್ ಒನ್ ಕ್ವಶನ್. ರೈಟ್, ಏನಿ ಕ್ವಶನ್ ನೋಡೋಣ. ಇಫ್ ಎ ಬಿ ಆ್ಯಂಡ್ ಸಿ are the vertices of a right angled triangle at C. C ನಲ್ಲಿ ಲಂಬಕೋನವಾಗಿರುವ ತ್ರಿಭುಜದ ಶೃಂಗಗಳು ಎ ಬಿ ಮತ್ತು ಸಿ ಆಗಿದ್ದರೆ y ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತೀರಾ. ಫಸ್ಟ್ ಚಿತ್ರ ಬರ್ಕೋಣ. ಲಂಬಕೋನ ತ್ರಿಭುಜ ಹಿಂಗಿರಬೇಕು. 90 ಡಿಗ್ರಿ ಎಲ್ಲಾಗಿದೆ? ಪಾಯಿಂಟ್ ಸಿ ನಲ್ಲಾಗಿದೆ ಲಂಬಕೋನ. ಇದು ಸಿ. ಇಲ್ಲಿ ಎ ಬರೆಯೋಣ, ಇಲ್ಲಿ ಬಿ ಬರೆಯೋಣ, ಎಲ್ಲಿ ಬೇಕಾದ್ರೂ ಬರ್ಕೋಬಹುದು, ನಾಟ್ ಎನ್ ಇಶ್ಯೂ. ಎ ನ ನಿರ್ದೇಶಾಂಕ 5, 3 5, 3. ಬಿ ನ ನಿರ್ದೇಶಾಂಕ 11, -5. ಸಿ ನ ನಿರ್ದೇಶಾಂಕಗಳು 12, y. ಇಷ್ಟೇ ಕೊಟ್ಟಿದ್ದಾರೆ ಡೇಟಾ. ದಿಸ್ ಇಸ್ ದ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ. ನಾವೀಗ ಏನು ಕಂಡುಹಿಡಬೇಕು? ಇಲ್ಲಿ ನೋಡಿ, ಇಲ್ಲಿ y ಅಂತ ಇದೆ. ಇಲ್ಲಿ ಈ y ವ್ಯಾಲ್ಯೂ ಏನು ಅಂತ ಕಂಡುಹಿಡಬೇಕು. ಹೆಂಗೆ ಮಾಡೋಣ ಸರ್? ರೈಟ್ ಆಂಗಲ್ ಟ್ರಯಾಂಗಲ್ ಅಂದಿದ ತಕ್ಷಣ ನಮ್ಗೆ ಏನು ಜ್ಞಾಪಕ ಬರುತ್ತೆ ಮಕ್ಕಳ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ದಟ್ ವಿ ರಿಮೆಂಬರ್ ಈಸ್ ಅವರ್ ಪೈಥಾಗರಸ್ ಥಿಯರಮ್. ಪೈಥಾಗರಸ್ ಪ್ರಮೇಯ ತಲೆಗೆ ಬರುತ್ತೆ ನಮ್ಗೆ, ಹೌದಲ್ವಾ? ಆ ಪೈಥಾಗರಸ್ ಪ್ರಮೇಯನ ಬಳಸ್ಬೇಕಾ ನಾವಿಲ್ಲಿ? ಯೋಚನೆ ಮಾಡಿ. ಯಾಕೆ ಸರ್? ಯಾಕೆ ಅಂದರೆ ಎ ಬಿ ಕಂಡುಹಿಡಿಬೋದು, ಎ ಸಿ ಕೂಡ ಕಂಡುಹಿಡಿಬೋದು, ಬಿ ಸಿ ಕೂಡ ಕಂಡುಹಿಡಿಬೋದು. ಲೆಂತ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಇದೆ ನಮ್ಮ ಹತ್ರ. ಯಾವುದಾ ಫಾರ್ಮುಲಾ? ಡಿಸ್ಟೆನ್ಸ್ ಫಾರ್ಮುಲಾ, ದೂರ ಸೂತ್ರ, ಹೌದಲ್ವಾ? ಅದನ್ನು ಯೂಸ್ ಮಾಡ್ಬೋದು ಸರ್, ಖಂಡಿತ ಮಾಡ್ಬೋದು. ಹಂಗಂದ್ರೆ ಪೈಥಾಗರಸ್ ಥಿಯರಮ್ ಏನು ಹೇಳುತ್ತೆ ನಮಗೆ? ಪೈಥಾಗರಸ್ ಥಿಯರಮ್ ಏನು ಹೇಳುತ್ತೆ ಅಂದರೆ ವಿಕರ್ಣದ ವರ್ಗ, ದ ಸ್ಕ್ವೇರ್ ಆಫ್ ಹೈಪೋಥೆನಿಸ್. ಹೈಪೋಥೆನಿಸ್ ಯಾವುದು? 90 ಡಿಗ್ರಿಗೆ ಆಪೋಸಿಟ್, ವಿಚ್ ಇಸ್ ಎ ಬಿ. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇದೆ ತಾನೆ? ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಅಂದ್ರೇನು? ಲೆಂತು, ಅಳತೆ, ಕರೆಕ್ಟ್ ಅಲ್ವಾ? ಸೊ ಅದನ್ನು ನಾವು ದೂರ ಸೂತ್ರ ಬಳಸ್ಬೋದು. ಇಲ್ಲಿ ದೂರ ಸೂತ್ರ ಎ ಬಿ ಕಂಡುಹಿಡಿಯೋದಕ್ಕೆ ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಎ ಬಿಗೆ ಮಾಡ್ತಾ ಇದ್ದೀವಿ ಅಂದರೆ x2 - x1 ಹೋಲ್ ಸ್ಕ್ವೇರ್ ಅಂದರೆ 11 - 5 ಹೋಲ್ ಸ್ಕ್ವೇರ್. ಚಿಕ್ಕದಾಗಿ ಬರೆಯೋಣ ಸ್ವಲ್ಪ. 11 - 5 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಅಂದರೆ -5 - 3 ಹೋಲ್ ಸ್ಕ್ವೇರ್, -5 - 3 ಹೋಲ್ ಸ್ಕ್ವೇರ್. ಇದೇನಿದು? ಡಿಸ್ಟೆನ್ಸ್ ಆಫ್ ಎ ಬಿ. ಇಲ್ಲಿ ಹೋಲ್ ಸ್ಕ್ವೇರ್ ಬೇರೆ ಇದೆ, ಆ ಹೋಲ್ ಸ್ಕ್ವೇರ್ನ ಇಲ್ಲಿ ಹಾಕ್ತಾ ಇದ್ದೀನಿ ನಾನು, ಕನ್ಫ್ಯೂಸ್ ಆಗಬಾರ್ದು. ಬ್ರ್ಯಾಕೆಟ್ ಒಳಗಡೆ ಇರೋದು ಎ ಬಿ. ಎ ಬಿ ಲೆಂತ್ ಹೆಂಗೆ ಕಂಡುಹಿಡಿದ್ವಿ? ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ, ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಹೋಲ್ ಸ್ಕ್ವೇರ್ ಇದೆ ಇಲ್ಲಿ, ಅದಕ್ಕೆ ಇಲ್ಲಿ ಹೋಲ್ ಸ್ಕ್ವೇರ್ ಹಾಕಿದ್ದೀನಿ. ಓಕೆ, ಈಸ್ ಈಕ್ವಲ್ ಟು ಎ ಸಿ ಕೂಡ ಹಂಗೆ ಮಾಡೋಣ. ಎ ಸಿ ಅಂದರೆ ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಅಂದರೆ 12 - 5 ಹೋಲ್ ಸ್ಕ್ವೇರ್
12 minus 5 the whole square plus y2 minus y1 ಅಂದರೆ y ಜಾಗದಲ್ಲಿ ಇದೆ ಬರೀ y ಇದೆ y2 ಜಾಗದಲ್ಲಿ y minus 3 whole square y minus 3 whole square ಇದೇನಿದು ಡಿಸ್ಟೆನ್ಸ್ ಎ ಸಿ ಬಟ್ ಇಲ್ಲಿ ಹೋಲ್ ಸ್ಕ್ವೇರ್ ಇದೆ ಐ ಆಮ್ ಪುಟಿಂಗ್ ಸ್ಕ್ವೇರ್ ಪ್ಲಸ್ ಬಿ ಸಿ ಸೇಮ್ ಸ್ಕ್ವೇರ್ ರೂಟ್ ಆಫ್ x2 minus x1 ಅಂದರೆ 11 minus 12 whole square 11 minus 12 the whole square plus y2 minus y1 ಅಂದರೆ minus 5 minus y minus 5 minus y the whole square ಆಮೇಲೆ ಹೋಲ್ ಸ್ಕ್ವೇರ್ ಇದೆ ಇಲ್ಲಿ ಏನಾಗುತ್ತೆ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು ಇಲ್ಲಿ ಇಲ್ಲೂ ಕೂಡ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು ಇಲ್ಲೂ ಕೂಡ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು ಕರೆಕ್ಟಾ ಮಕ್ಕಳ 11 minus 5 ಎಷ್ಟು 11 minus 5 is 6 ಸ್ಕ್ವೇರ್ ಎಷ್ಟಾಗುತ್ತೆ 36 ಪ್ಲಸ್ minus 5 minus 3 ಎಷ್ಟು minus 5 minus 3 minus 8 ಆಯಿತು minus 8 ಸ್ಕ್ವೇರ್ ಅಂದರೆ 64 ಆಗುತ್ತೆ 64 ಈಕ್ವಲ್ ಟು ಇಲ್ಲಿ 12 minus 5 ಎಷ್ಟು 12 minus 5 is 7 ಸ್ಕ್ವೇರ್ ಏನು 49 ಸ್ಕ್ವೇರ್ ಕ್ಯಾನ್ಸಲ್ ಆಗಿದೆ ಅದನ್ನು ಬರಿತಾ ಇಲ್ಲ ನಾನು ಓಕೆನಾ ಪ್ಲಸ್ y minus 3 whole square ಅಂತ ಇದೆ ಮಕ್ಕಳ y minus 3 whole square is what y minus 3 whole square is y square ಇದು ಹೆಂಗೆ ಮಾಡುತ್ತೆ a plus b ಅಥವಾ a minus b whole square that is y square plus 3 square minus 2 3 is 6y plus ಇಲ್ಲಿ 11 minus 12 ಅಂದರೆ minus 1 square is 1 only plus ಇಲ್ಲಿ a minus b whole square ಫಾರ್ಮುಲಾ ಇದೆ a ಜಾಗದಲ್ಲಿ -5 ಇದೆ -5 ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 2 ಇಂಟು a ಅಂದರೆ -5 2 ಇಂಟು -5 is -10 ಇಂಟು y ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಇದು ಪ್ಲಸ್ 10y ಅಲ್ವಾ 10y ಹೆಂಗೆ ಗೊತ್ತಾಯ್ತಾ ನೋಡಿ ಇದೊಂದೊಂದೇ ಎಕ್ಸ್ಪ್ಯಾಂಡ್ ಮಾಡಿ ಬರುತ್ತೆ ತೋರಿಸ್ತೀನಿ ಇಲ್ಲಿ a ಜಾಗದಲ್ಲಿ -5 ಇದೆ b ಜಾಗದಲ್ಲಿ y ಇದೆ a ಪ್ಲಸ್ b ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab ಅಂದರೆ -5 ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದರೆ y ಸ್ಕ್ವೇರ್ ಮೈನಸ್ 2 ಇಂಟು -5 ಇಂಟು b ಅಂದರೆ y a ಜಾಗದಲ್ಲಿ -5 ಇದೆ ರೈಟ್ -5 ಸ್ಕ್ವೇರ್ ಅಂದರೆ 25 ಪ್ಲಸ್ y ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು 2 5 10 y ಇದನ್ನೇ ನಾನು ಇಲ್ಲಿ ಬರ್ದಿರೋದು ಅಷ್ಟೇ ಕ್ಲಿಯರಾ ಓಕೆ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ 36 ಪ್ಲಸ್ 64 ಅಂದರೆ 100 ಬರುತ್ತೆ is equal to 49 plus 1 is 50 plus y square 2y square plus 3 square ಅಂದರೆ 9 minus 6y plus minus 5 square ಅಂದರೆ 25 ಪ್ಲಸ್ 10y ಎಲ್ಲ ಕರೆಕ್ಟ್ ಆಯ್ತಾ ಕಂಪ್ಲೀಟ್ ಆಯ್ತಾ ಇದಾಯಿತು 50 ಆಯಿತು ಇದು 3 ಸ್ಕ್ವೇರ್ 9 5 ಸ್ಕ್ವೇರ್ 25 ಆಯಿತು 6y ಇಲ್ಲಿ ಬರ್ದಿದ್ದೀನಿ 2y ಸ್ಕ್ವೇರ್ y ಸ್ಕ್ವೇರ್ 10y ಬರ್ದೀನಿ ಓಕೆ ಎಲ್ಲ ಆಯಿತು ಈ 15 ಈ ಕಡೆ ಕಳಿಸ್ಕೊಂಬಿಡಿ ಸುಮ್ಮನೆ ಯಾಕೆ ತಲೆನೋವು 100 ಮೈನಸ್ 50 ಪ್ಲಸ್ 9 ಈ ಕಡೆ ಬಂದರೆ -9 ಪ್ಲಸ್ 25 ಈ ಕಡೆ ಬಂದರೆ -25 ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಉಳಿತು ಇದು ಹೋಯ್ತು ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂತು ಇಲ್ಲಿ ಉಳಿದಿದ್ದು 2y ಸ್ಕ್ವೇರ್ -6y ಪ್ಲಸ್ 10y ಅಂದರೆ ಪ್ಲಸ್ 4y ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ 100 ಮೈನಸ್ 50 ಅಂದರೆ 50 ಆಯಿತು 50 ಮೈನಸ್ 9 ಅಂದರೆ 41 ಆಯಿತು 41 ಮೈನಸ್ 25 41 ಮೈನಸ್ 25 ಅಂದರೆ
41 25 41 25 ಎಷ್ಟಾಗುತ್ತೆ 11 6 ಓಕೆ 1 16 16 ಈಸ್ ಈಕ್ವಲ್ ಟು 2y ಸ್ಕ್ವಯರ್ ಪ್ಲಸ್ 4y. ಸೊ 2 ಕಾಮನ್ ತೆಗೆಯೋಣ ಇಲ್ಲಿ. ವಿಲ್ ಟೇಕ್ 2 ಕಾಮನ್. y ಸ್ಕ್ವಯರ್ ಪ್ಲಸ್ 2y ಆಯಿತು ಈಸ್ ಈಕ್ವಲ್ ಟು 16 ಇದೆ. ಈ 2ನ ಕೆಳಗಡೆ ಕಳಿಸಿದ್ರೆ 2 1s 2 8s. ಉಳಿದಿದ್ದೇನು ನಮಗೆ? ವಿ ಆರ್ ಲೆಫ್ಟ್ ವಿತ್ 8 ಈಸ್ ಈಕ್ವಲ್ ಟು y ಸ್ಕ್ವಯರ್ ಪ್ಲಸ್ 2y. 8ನ ಕಡೆ ಕರ್ಕೊಂಬಂದ್ರೆ y ಸ್ಕ್ವಯರ್ ಪ್ಲಸ್ 2y minus 8 equal to 0. Now what we have to do? We have to simplify this using splitting the middle term method ಅಥವಾ factorization method. ಅಪವರ್ತನ ವಿಧಾನದಿಂದ ನಾವು ಇವಾಗ ಇದನ್ನ ಸಿಂಪ್ಲಿಫೈ ಮಾಡಬೇಕು. ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ y is equal to, we may get two values. y is equal to 2 ಅಥವಾ ಒಂದೇ ಈಕ್ವಲ್ ವ್ಯಾಲ್ಯೂಸ್ ಕೂಡ ಬರ್ಬೋದು. ಲೆಟ್ ಅಸ್ ಸಿ. b ಸ್ಕ್ವೇರ್ ಅಂದ್ರೆ 4 ಮೈನಸ್ ಇಲ್ಲ 4 minus 4 into 1 in the, what are the values that we are going to get? Okay, find the values and write the answer for value of y ಏನು ಬರುತ್ತೆ values ನ you find out, right? ಇದು ನೀವು ಮಾಡ್ತೀರಾ ಅಂತ ಅನ್ಕೊಂಡಿನಿ. I expect you to answer this question in comments. comment section ಅಲ್ಲಿ ಈ ಕ್ವಶನಿನ ಆನ್ಸರ್ y ವ್ಯಾಲ್ಯೂ ಏನು ಬಂತು ಇದು ನಿಮಗೆ ಗೊತ್ತೇ ಇದೆ ಹೆಂಗೆ ಮಾಡೋದು ಅಂತ. ಯೂಸಿಂಗ್ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮೆಥಡ್ ಅಥವಾ ಫ್ಯಾಕ್ಟರೈಸೇಷನ್ ಮೆಥಡ್, ಅಪವರ್ತನೀಕರಣ ವಿಧಾನದಿಂದ ಇದನ್ನು ಬಿಡಿಸಿ y ನ ವ್ಯಾಲ್ಯೂ ಎಷ್ಟು ಬಂತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕು. ಸೊ ಈ ಟೈಪ್ ಆಫ್ ಕ್ವಶನ್ಸ್ ಸ್ವಲ್ಪ ನೋಡಿ, ಈ ಕ್ವಶನ್ಸ್ ಎಲ್ಲ ಕೂಡ ಸ್ವಲ್ಪ ಟ್ವಿಸ್ಟ್, ಸ್ವಲ್ಪ ಟರ್ನ್, ಸ್ವಲ್ಪ ಕಾಂಪ್ಲೆಕ್ಸ್, ಸ್ವಲ್ಪ ಕನ್ಫ್ಯೂಸಿಂಗ್ ಎಲ್ಲ ಇದೆ. ಬಟ್ ಆದರೆ ಸ್ವಲ್ಪ ತಲೆ ಉಪಯೋಗಿಸಿದ್ರೆ ನಾವು ಈಸಿಯಾಗಿ ಮಾಡ್ಬೋದಾಗುತ್ತೆ. ಐ ಹೋಪ್ ಇದು ಅರ್ಥ ಆಗಿದೆ. ಈ ರೀತಿ ಕ್ವಶನ್ಸ್ಗಳು ಬಂದರೆ ನೀವು ಈಸಿಯಾಗಿ ಎಕ್ಸಾಮ್ನಲ್ಲಿ ಟೆಸ್ಟಲ್ಲಿ ಮಾಡ್ತೀರಾ, ಈಸಿಯಾಗಿ ಸಾಲ್ವ್ನ ಅಂತ ಹೇಳ್ತಾ, ಇದೇ ರೀತಿ ಬೇರೆ ಏನೋ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಐ ಹೋಪ್ ದಿಸ್ ಕ್ಲಾಸ್ ಹೆಲ್ಪ್. ಇಷ್ಟ ಆಗಿದ್ರೆ ಕ್ಲಾಸು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಹೃದಯವನ್ನು ನನಗೆ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ ಮಕ್ಕಳ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು.